ಬ್ರೇಕಿಂಗ್ ನ್ಯೂಸ್ ಟುಡೆಗೆ ಸುಸ್ವಾಗತ. ಯುರೋಪ್ನ ಇತಿಹಾಸವನ್ನು ನಾವು ಓದಿದ್ದೀವಿ, ಹಿಸ್ಟ್ರಿಯಲ್ಲಿ ಕೇಳಿದ್ದೀವಿ. ಆ ದೇಶವನ್ನು ಅದೆಷ್ಟೋ ಜನ ಕಣ್ಣಾರೆ ನೋಡಿ ಆನಂದಿಸ್ಕೊಂಡವರು ಕೂಡ ಇದ್ದಾರೆ. ಅದನ್ನು ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಆದರೆ ಈಗ ಅಲ್ಲಿನ ಅತಿಯಾದ ರಣ ಬಿಸಿಲಿನ ತಾಪಕ್ಕೆ ಜನರಿಗೆ ಜೀವಿಸಲು ಹೋಗಲಿ, ಉಸಿರಾಡಲೇ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಇವತ್ತಿನ ಪರಿಸ್ಥಿತಿ, ರೈಲ್ವೆ ಕಂಬಿಗಳು ಕರಗ್ತಾ ಇವೆ, ರೋಡ್ನ ಟಾರು ಲಿಕ್ವಿಡ್ ರೂಪಕ್ಕೆ ಬಂದು ನಿಂತಿದೆ. ಕಾರುಗಳು ನಮ್ಮಲ್ಲಿನ ಹಕ್ಕಿ ಹಿಟ್ಟಿನಂತೆ ಹುಬ್ಬಿ ನಿಂತಿವೆ. ಅಲ್ಲಿನ ನದಿಗಳ ನೀರು ಕೂಡ ಬಿಸಿಯಾಗಲು ಆರಂಭಿಸಿದೆ. ಅಲ್ಲಿನ ಜನತೆಗೆ ಕೂಲರನ್ನು ಕೊಂಡುಕೊಳ್ಳಲು ಕೂಡ ಕೂಲಾಗಿ ಹೋಗಲು ಸಾಧ್ಯ ಆಗ್ತಾ ಇಲ್ಲ. ಅವರ ಬದುಕಿನಲ್ಲಿ ರಣ ಬಿಸಿಲಿನ ಹೊಡೆತಕ್ಕೆ ಬೆಂದು ಬೆರಗಾಗಿ ಸೋತು ಸುಣ್ಣವಾಗಿ ನಿಂತಿದ್ದಾರೆ. ಇದೆಲ್ಲ ನೋಡಿದರೆ ನಮ್ಮ ದೇಶ 100 1000 ಪಟ್ಟು ಸ್ವರ್ಗ ಕಣ್ರಿ. ಒಮ್ಮೆ ನಾವು ಯೋಚಿಸೋಣ, ಪ್ರಕೃತಿಗೆ ನಾವೇನು ಕೊಟ್ಟಿದ್ದೀವಿ ಅಂತ, ಹಾಗೆ ಪ್ರಕೃತಿ ನಮಗೇನು ಕೊಟ್ಟಿದೆ ಅಂತ. ಹಿಂದೆ ಎಲ್ಲೋ 40 50 ಮನೆಗಳು ಸೇರಿ ಒಂದು ಪುಟ್ಟ ಹಳ್ಳಿ ಆಗ್ತಾ ಇತ್ತು. ಮತ್ತೆ ಸುತ್ತಮುತ್ತ ಪ್ರಕೃತಿಯ ಮಡಿಲು, ಮಕ್ಕಳು ಆಡಲು, ಜನ ವಾಸಿಸಲು, ತನಗೆ ಬೇಕಾದಂತಹ ಗಾಳಿ, ಹಣ್ಣು, ಹಂಪಲು ಇದೆಲ್ಲವೂ ಪ್ರಕೃತಿಯಿಂದನೇ ಸಿಗ್ತಾ ಇತ್ತು ರೀ. ಆಗ ಏನಾದರೂ ಒಂದು ನಿಮಿಷ ಪ್ರಕೃತಿಯಲ್ಲಿ ಹೋಗಿ ನಿಂತು ಬಿಟ್ಟರೆ ತನ್ನ ತಾಯಿಯ ಮಡಿಲಂತೆ ಹಂಬಲಿಸ್ಕೊಬಿಡ್ತಿದ್ಲು ರೀ ಪ್ರಕೃತಿ ಮಾತೆ. ಆದರೆ ಈಗ ಎಲ್ಲ ಕಡೆ ಬರೀ ಮನೆಗಳು, ಹೋಟೆಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ಶಾಪ್ಗಳು, ಬಾರ್ಸ್ಗಳು, ಪೆಟ್ರೋಲ್ ಟ್ಯಾಂಕ್ಸ್ಗಳು, ಪೆಟ್ರೋಲ್ ಪಂಪ್ಸ್ಗಳು, ಸ್ಕೂಲ್ಗಳು, ಹಾಸ್ಪಿಟಲ್ಸು, ಬಾರ್ಸು, ವೆಹಿಕಲ್ಸ್, ಹೀಗೆ ಇನ್ನೂ ಅನೇಕ ಏನೇನೋ ತುಂಬ್ಕೊಬಿಟ್ಟಿವೆ ರೀ. ಈಗ ಮರಗಳು ಬೆರಳೆಣಿಕೆಗೆ ಬಂದು ನಿಂತಿವೆ. ತಣ್ಣನೆ ಗಾಳಿ ಬೇಕು ಅಂತ ಹೇಳಿದ್ರು ಕಾಸ್ಟ್ಲಿ AC ಪರ್ಚೇಸ್ ಮಾಡ್ತೀವ್ರಿ. ಆದರೆ ಆ ಒಂದು ACಯಲ್ಲೂ ಬರೋದು ನಾವು ಬಿಟ್ಟಂಥ ವಿಷಪೂರಿತವಾದಂತಹ ಅನಿಲನೇ ಅಲ್ವೇನ್ರಿ. ಅವತ್ತು ಬದುಕು ಕಟ್ಕೊಳ್ಬೇಕು ಅಂದರೆ ಪ್ರಕೃತಿಗೆ ಸ್ವಲ್ಪ ಕೊಡಲಿ ಹಾಕಬೇಕು ಅಂತ ನಿಂತು ಒಂದಷ್ಟು ಕೊಡಲಿ ಏಟನ್ನು ಹಾಕಿದ್ವಿ. ಆದರೆ ಇವತ್ತು ಪ್ರಕೃತಿ ತನ್ನ ಒಡಲಿಗೆ ಜಾಗವೇ ಇಲ್ಲದೆ ನರಳ್ತಾ ಇದ್ದಾಳೆ ರೀ. ಎಲ್ಲಿದೆ ರೀ ಮರಗಳು, ಎಲ್ಲಿದೆ ರೀ ಕೆರೆಗಳು? ಈ ಭೂಮಿಯ ಮೇಲೆ ಸಣ್ಣ ಮಣ್ಣಿನ ಕಣದಿಂದ ಹಿಡಿದು ದೊಡ್ಡ ಜೀವಗಳವರೆಗೂ ಬದುಕು ಹಕ್ಕಿದೆ ರೀ. ಹೌದು ಸ್ನೇಹಿತರೆ, ಪ್ರಕೃತಿಗೆ ಉಸಿರಾಡಲು ಬಿಡೋಣ, ಆಗ ಪ್ರಕೃತಿ ನಮ್ಮನ್ನು ಅಪ್ಕೋತಾಳೆ. ಇಲ್ಲಾಂದರೆ ಇವತ್ತಿನ ಯುರೋಪ್ನ ಸ್ಥಿತಿ ನಾಳೆ ನಮಗೆ, ನಿಮಗೆ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಗೂ ಬರಬಹುದು. ನೋಡ್ತಾ ಇರಿ ಬ್ರೇಕಿಂಗ್ ನ್ಯೂಸ್ ಟುಡೇ.